ಹಲೋ ಗೈಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇಲ್ಲಿ ನೋಡ್ತಾ ಇರೋದು ಸ್ಪಾಟ್ ಚಾರ್ಟ್, ಹಾಗೆ ಈ ಕಡೆ ನೋಡ್ತಾ ಇರೋದು ನೀವು ಫ್ಯೂಚರ್ ಚಾರ್ಟ್. ಸೊ ಇವತ್ತು ನಮಗೆ ನಿಫ್ಟಿ ಕಂಪ್ಲೀಟ್ ಆಗಿ ಸೈಡ್ ವೇಸ್ ಹೋಯ್ತು. ಹಾಗೆ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಕೂಡ ಹೇಳಿದ್ವಿ, ನಮಗೆ ಇವತ್ತು ಮಾರ್ಕೆಟ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಮಾಡಿದ್ರೆ ನಾನು ಈ ಎಲ್ಲ ಲೆವೆಲ್ಸ್ ಅಲ್ಲೂ ನಾನೇನ್ ಮಾಡ್ತೀನಿ, ಆಪ್ಷನ್ ಸೆಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಕಂಪ್ಲೀಟ್ ಆಗಿ ಇವತ್ತು ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇದೆ ಅಂತ ಕೂಡ ಹೇಳಿದೆ. ಒಂದ್ಸಾರಿ ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ನೋಡ್ಕೊಂಡ್ ಬನ್ನಿ. ಸೊ ಅದೇ ತರ ನೋಡಿ ಇವತ್ತು ಕಂಪ್ಲೀಟ್ ಆಗಿ ಸೈಡ್ ವೇಸ್ ಹೋಗಿದೆ. ಸೊ ನನಗಿದು ಯಾವ್ದ್ರ ಮುಖಾಂತರ ಗೊತ್ತಾಯ್ತು ಇವತ್ತು ಸೈಡ್ ವೇಸ್ ಹೋಗುತ್ತೆ ಅಂತ? ನಮ್ಮ ವೇವ್ ಅನಾಲಿಸಿಸ್ ಅನ್ನೋದು ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಗೆ ಪವರ್ಫುಲ್ ವೆಪನ್. ನಿಮ್ಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಆಗ್ಬಹುದು ಅಥವಾ ಯಾವುದೇ ಸ್ಟಾಕ್ ಅಲ್ಲಿ ಕೂಡ ಆಗ್ಬಹುದು. ನೀವು ಒಂದು ಟ್ರೆಂಡ್ ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನೀವು ವೇವ್ ಅನಾಲಿಸಿಸ್ ನ ಕಲ್ತಿರ್ಬೇಕು. ಓಕೆನಾ? ಸ್ವಲ್ಪ ಟಫ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಬಟ್ ನೀವು ಅದನ್ನ ಕಲ್ತ್ರೆ ಮಾರ್ಕೆಟ್ ನ ನಾವೇ ರೂಲ್ ಮಾಡ್ತಿದೀವಿ ಅನ್ನೋ ಫೀಲ್ ನಮಗೆ ಬರುತ್ತೆ. ಯಾಕೆಂದ್ರೆ ನಾವು ಯಾವ ತರ ಪ್ರೆಡಿಕ್ಟ್ ಮಾಡ್ತೀವೋ ಅದೇ ತರ ವರ್ಕ್ ಆಗುತ್ತೆ. ಬಟ್ ಆದ್ರೆ ವೇವ್ ಅನಾಲಿಸಿಸ್ ಕಲ್ತವ್ರಿಗೆ ಏನಾಗುತ್ತೆ, ಒಂದು ಕೊಬ್ಬು ಬಂದ್ಬಿಡುತ್ತೆ. ಅಂದ್ರೆ ನಾವ್ ಹೇಳ್ದಂಗೆ ಹೋಗ್ತಿದೆ ಅಂತ. ಬಟ್ ಸಮ್ ಟೈಮ್ಸ್ ಅಂದ್ರೆ ಉಲ್ಟಾ ಹೊಡಿತು ಅಂತಂದ್ರೆ ನಾವು ಅಷ್ಟೇ ಲಾಸ್ ಮಾಡ್ಕೊಳ್ಳುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ ಆಪ್ಷನ್ ಅಲ್ಲಿ ಅದು. ಓಕೆ, ಅದಕ್ಕೋಸ್ಕರ ನಾವೇನ್ ಮಾಡೋದು, ಈ ತರ ಟೂಲ್ ನ ನಾವು ಡೆವಲಪ್ ಮಾಡ್ಕೊಂಡಿರೋದು. ಅಂದ್ರೆ ಇದು ನಮ್ಗೆ ಏನ್ ಮಾಡುತ್ತೆ, ನಮ್ಮ ಕ್ಯಾಪಿಟಲ್ ನ ಸೇವ್ ಮಾಡುತ್ತೆ. ನಾವ್ ಎಲ್ಲಿ ಎಕ್ಸಾಕ್ಟ್ ಆಗಿ ಎಂಟ್ರಿ ತಗೋಬೇಕು, ಎಲ್ಲಿ ಎಂಟ್ರಿನ ಅವಾಯ್ಡ್ ಮಾಡಬೇಕು ಅನ್ನೋದು ನಮಗೆ ಈ ಟೂಲ್ ಹೇಳುತ್ತೆ, ನಮ್ಮ SR ಲೆವೆಲ್ ಟೂಲ್. ಓಕೆನಾ? ಸೊ ಈ ಟೂಲ್ ಏನಿದೆಯಲ್ವಾ, ನಿಮ್ಗೆ ನಮ್ ಚಾನಲ್ ಬಿಟ್ರೆ ಬೇರೆ ಎಲ್ಲೂ ನೋಡೋಕ್ ಸಿಗಲ್ಲ. ಸೊ ಸದ್ಯದಲ್ಲೇ ನಿಮ್ಗೆ ಇದನ್ನ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಯೂಸ್ ಮಾಡಬಹುದು. ಬಟ್ ಆದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನ ಫಾಲೋ ಮಾಡಿ. ಓಕೆನಾ? ಯಾರ್ಯಾರು ನಮ್ಮನ್ನ ಫಾಲೋ ಮಾಡ್ತಾರೋ ಸೊ ನಮ್ಮ ವ್ಯೂವರ್ಸ್ ಗೆ ನಾವು ಇದನ್ನ ಶೇರ್ ಮಾಡ್ತೀವಿ. ಓಕೆ, ಒಂದ್ ಸ್ವಲ್ಪ ದಿನ ಬಿಟ್ಟು ಕೆಲವೊಂದೇನು ಬೇರೆ ವರ್ಕ್ ನಡೀತಾ ಇದೆ, ಅಂದ್ರೆ ಬೇರೆ ಎಲ್ಲ ಕಂಪ್ಲೀಟ್ ಆಗಿದೆ, ಸಮ್ ಲೈಸೆನ್ಸ್ ವರ್ಕ್ ಈ ತರ ಎಲ್ಲ ನಡೀತಾ ಇದೆ. ಸೊ ಅದಾದ್ಮೇಲೆ ನಾನು ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ. ಓಕೆ, ತಲೆ ಕೆಡಿಸ್ಕೋಬೇಡಿ. ಹಾಗೆ ನಾನು ಇವತ್ತು ಯಾವ ತರ ಟ್ರೇಡ್ ಮಾಡಿದೆ, ಎಲ್ಲಿ ಆಪ್ಷನ್ ಸೆಲ್ ಮಾಡಿದೆ ಅಂತ ನಿಮ್ಗೆ ಹೇಳೋದಾದ್ರೆ, ಈ ಒಂದು ರೇಂಜ್ ಅಲ್ಲಿ ನಾನು ಆಪ್ಷನ್ ಸೆಲ್ ಮಾಡಿದೆ. ನನಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು, ಅಂದ್ರೆ ಕಂಪ್ಲೀಟ್ ಆಗಿ ಸೈಡ್ ವೈಸ್ ಹೋಗುತ್ತೆ ಅಂತ. ನನ್ನ ವೇವ್ ಅನಾಲಿಸಿಸ್ ಪ್ರಕಾರ ನನಗೆ ಸೈಡ್ ವೈಸ್ ಅಂತಾನೆ ಹೇಳ್ತಾ ಇತ್ತು. ಬಟ್ ಇಲ್ಲೂ ಕೂಡ ಇದನ್ನೇ ಒಂದು ಸಪೋರ್ಟ್ ತಗೊಂಡು ಹೋಗ್ತಿತ್ತಲ್ವಾ, ಸೊ ಕಂಪ್ಲೀಟ್ ಆಗಿ ಸೈಡ್ ವೈಸ್ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ, 4 ಲಾಟ್ ಆಪ್ಷನ್ ಸೆಲ್ ಮಾಡಿದೆ. ಸೊ ಅಂದ್ರೆ ಸ್ಟಾಪ್ ಲಾಸ್ ಕೂಡ ಟೈಟ್ ಆಗಿಟ್ಟಿದ್ದೆ ನಾನು. ಅಲ್ಲಿಗೆ ಬಂದ್ರೆ ಈ ಕೆಳಗಡೆ ಒಂದು 30 to 40 ಪಾಯಿಂಟ್ ಕೆಳಗಡೆ ಬಂದ್ಬಿಟ್ರೆ ನನಗೆ ಸ್ಟಾಪ್ ಲಾಸ್ ಟ್ರಿಗರ್ ಆಗ್ತಾ ಇತ್ತು. ಸೊ ಆ ಒಂದು ಪ್ಲಾನ್ ಇಟ್ಟು ನಾನು ಆಪ್ಷನ್ ಸೆಲ್ ಮಾಡಿದೆ. ಬಟ್ ಸೊ ಓವರ್ ಆಲ್ ಆಗಿ ನನ್ನ ಆಪ್ಷನ್ ಸೆಲ್ ಇವತ್ತೇನಾಯ್ತು, ನನಗೊಂದು 20 ಪಾಯಿಂಟ್ಸ್ ಡಿಕೆ ಸಿಕ್ತು. ನಾನು ಹೆಡ್ಜ್ ಮಾಡಿರ್ಲಿಲ್ಲ, ನೇಕೆಡ್ ಆಪ್ಷನ್ ಸೆಲ್ ಮಾಡಿದೆ. ಅದರಿಂದ ನನಗೆ ನೆಟ್ 20 ಪಾಯಿಂಟ್ಸ್ ನ ಕ್ಯಾಪ್ಚರ್ ಮಾಡಕ್ಕಾಯ್ತು. ಹೆಡ್ಜ್ ಮಾಡಿದ್ರೆ ಒಂದ್ ಸ್ವಲ್ಪ ಪಾಯಿಂಟ್ ನಾನು ಕಾಲ್ ಸೈಡ್ ಕೊಡಬೇಕಿತ್ತು, ಬಟ್ ಅದನ್ನ ನಾನು ಯಾವುದೇ ರೀತಿ ಹೆಡ್ಜ್ ಮಾಡಿಲ್ಲ. ಸೊ ಕ್ಲಿಯರ್ ಆಗಿ ನನಗೆ ಗೊತ್ತಿತ್ತು, ಒಂದೊಮ್ಮೆ ಕೆಳಗಡೆ ಬಂದಿದ್ರೆ ನನ್ನ ಸ್ಟಾಪ್ ಲಾಸ್ ನಾನು ಈಸಿಯಾಗಿ ತಗೊಂತಾ ಇದ್ದೆ. ಯಾಕೆಂದ್ರೆ ನನಗೆ ಅಷ್ಟು ದೊಡ್ಡ ಸ್ಟಾಪ್ ಲಾಸ್ ಏನು ಇರ್ಲಿಲ್ಲ. ಓಕೆನಾ? ಸೊ ನಮ್ಮ ಒಂದು ಟ್ರೇಡಿಂಗ್ ಟೆಕ್ನಿಕ್ ಮೇನ್ ಆಗದೇನೆ ಸ್ಟಾಪ್ ಲಾಸ್ ತೀರಾ ಕಡಿಮೆ ಇರುತ್ತೆ, ಟಾರ್ಗೆಟ್ ಕೂಡ ತುಂಬಾ ಜಾಸ್ತಿ ಇರಲ್ಲ. ನಾವ್ ಏನ್ ಸ್ಟಾಪ್ ಲಾಸ್ ಇಟ್ಟಿರ್ತೀವಲ್ವಾ ಅದ್ರ ಡಬಲ್ ಇಟ್ಟಿರ್ತೀನಿ ನಾನು ಆಪ್ಷನ್ ಬೈ ಅಲ್ಲಿ. ಆದ್ರೆ ಆಪ್ಷನ್ ಸೆಲ್ ಅಲ್ಲಿ ನಾನು 1:1 ಇಟ್ಟಿರ್ತೀನಿ. ಅಂದ್ರೆ 20 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ ಅಂತಂದ್ರೆ 20 ಪಾಯಿಂಟ್ಸ್ ಟಾರ್ಗೆಟ್ ಇರ್ತೀನಿ ಅಷ್ಟೇ. ಹಾಗೆ ನೋಡಿ ನಮ್ಮ SR ಲೆವೆಲ್ ಇವತ್ತು ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಸೊ ಇಲ್ಲೆಲ್ಲ ನೋಡಿ ನಮ್ಗೆ ಬ್ರೇಕ್ಔಟ್ ಕೊಟ್ಟರು ಇದು ಯಾವುದು ನಮ್ಗೆ ಕ್ಲಿಯರ್ ಅಲ್ಲ. ಹಾಗೆ ಇಲ್ಲಿ ನಮ್ಗೆ ಒಂದು ಡೌನ್ ಸೈಡ್ ಹೋಗುವಂತ ಸೈನ್ ಕೊಡ್ತು. ಬಟ್ ಆದ್ರೆ ನಾವು ಆಫ್ಟರ್ 2:30 ಮೇಲೆ ನಾವು ಯಾವುದೇ ರೀತಿ ಎಂಟ್ರಿನ ತಗೊಳ್ಳಲ್ಲ. ಸೊ ನಿಮ್ಗೆಲ್ಲದು ಗೊತ್ತಿರುವಂತ ವಿಷಯ. ಯಾಕೆ ಅಂತಂದ್ರೆ ಆಫ್ಟರ್ 2:30 ಮೇಲೆ ನಾನು ವೆಡ್ನೆಸ್ಡೇ ಈ ತರ ಏನಾದ್ರು ಟ್ರೇಡ್ ತಗೊಂಡ್ರೆ, ನಾನ್ ಪ್ರೆಡಿಕ್ಟ್ ಮಾಡಕ್ಕಿಂತ ಮಾರ್ಕೆಟ್ ರಿಟರ್ನ್ ಹೊಡಿತು ಅಂದ್ರೆ ನಮ್ಗೆ ತುಂಬಾ ಪ್ರೀಮಿಯಂ ಡಿಕೆ ಆಗ್ಬಿಡುತ್ತೆ. ಸೊ ಆ ರೀಸನ್ ಗೆ ನಾನು ಆಫ್ಟರ್ 2:30 ಮೇಲೆ ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ ವೆಡ್ನೆಸ್ಡೇ. ಓಕೆ, ಸೊ ಇದೊಂದು ಇವತ್ತಿನ ನಮ್ಮ ನಿಫ್ಟಿಯಲ್ಲಿನ ಟ್ರೇಡ್ ಆಗಿತ್ತು. ಬಟ್ ಆದ್ರೆ ನಮ್ಮ SR ಲೆವೆಲ್ ಸೂಪರ್ ಆಗಿ ವರ್ಕ್ ಆಗಿದೆ. ಜೊತೆಲಿ ನಮ್ಮ ಸ್ಪಾಟ್ ಮತ್ತೆ ಫ್ಯೂಚರ್ ಇವತ್ತು ಎರಡು ಒಂದೇ ತರ ಟ್ರೇಡ್ ಮಾಡಿದೆ. ಸ್ಪಾಟ್ ಅಲ್ಲಿ ಏನ್ ಮಾಡಿದೆ, ನನಗೆ ಈ ಒಂದು ಲೋವರ್ ಝೋನ್ ಅಲ್ಲಿ ಸಪೋರ್ಟ್ ತಗೊಂಡಿದೆ. ಹಾಗೆ ಫ್ಯೂಚರ್ ಅಲ್ಲಿ ಏನ್ ಮಾಡಿದೆ, ಈ ಅಪ್ಪರ್ ಝೋನ್ ಅಲ್ಲಿ ಸಪೋರ್ಟ್ ತಗೊಂಡಿದೆ. ಓಕೆನಾ? ಸೊ ಇದೊಂದು ನನಗೆ ನಿಫ್ಟಿಯಲ್ಲಿ ನಾರ್ಮಲ್ ಟ್ರೇಡ್ ಆಗಿತ್ತು ಇವತ್ತು, ಕಂಪ್ಲೀಟ್ ಸೈಡ್ ವೇಸ್. ಈಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಹೋಗಿ ಯಾವ ತರ ಒಂದು ಟ್ರೇಡ್ ಆಯ್ತು ಅಂತ ನೋಡುವ. ಹಾಗೆ ನೋಡಿ ನಮಗೆ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ನಿಫ್ಟಿಯಲ್ಲಿ ಯಾವ ತರ ಆಗಿದೆ ಅದೇ ತರ ಆಗಿದೆ. ಅಂದ್ರೆ ಫಸ್ಟ್ ಒಂದು ಟ್ರೆಂಡ್ ಕೊಡ್ತು, ಗ್ಯಾಪ್ ಅಪ್ ಆಗಿ, ಅದಾದ್ಮೇಲೆ ನಮಗೆ ಕಂಪ್ಲೀಟ್ ಆಗಿ ಸೈಡ್ ವೇಸ್ ಆಗಿದೆ. ಸೊ ಈ ರ್ಯಾಲಿ ಏನಿದೆಯಲ್ವಾ, ಇದನ್ನೆಲ್ಲ ನಾವು ನಾರ್ಮಲ್ ಆಗಿ ಟ್ರೇಡ್ ಮಾಡಲ್ಲ. ನಾವು ಟ್ರೇಡ್ ಸ್ಟಾರ್ಟ್ ಮಾಡೋದೇ ಆಫ್ಟರ್ 9:45 10 o'clock ಮೇಲೆ. ಯಾಕೆಂದ್ರೆ ನಮಗೆ ಮಾರ್ಕೆಟ್ ಅವಾಗ ಒಂದು ಸ್ಟೇಬಲ್ ಆಗುತ್ತೆ. ಅದಕ್ಕಿಂತ ಮೊದಲು ಏನ್ ಟ್ರೇಡ್ ಮಾಡ್ತೀವಲ್ವಾ ಅವೆಲ್ಲ ನಮ್ಗೆ ಅದು ಪರ್ಮನೆಂಟ್ ಬರಲ್ಲ. ಅವಾಗ ಗ್ಯಾಪ್ ಅಪ್ ಸ್ಟ್ರಾಟಜಿ, ಅದು ಇದು 9:15 ಸ್ಟ್ರಾಟಜಿ ಇವೆಲ್ಲ ಏನ್ ಮಾಡ್ತಾರಲ್ವಾ ಅವೆಲ್ಲ ನಮ್ಗೆ ತುಂಬಾ ದಿನ ಬರಲ್ಲ. ಓಕೆ, ಸಮ್ ಟೈಮ್ಸ್ ಮಾತ್ರ ವರ್ಕ್ ಆಗುತ್ತೆ. ಹಾಗೆ ನಿಮ್ಗೆ ರಿಟರ್ನ್ ಹೊಡಿತು ಅಂತ ಅಂದ್ರೆ ನೀವು ಚೆನ್ನಾಗಿ ಕಳ್ಕೊಂತೀರ ಅದ್ರಲ್ಲಿ ಮಾತ್ರ. ಸೊ ನೀವು ಮಾರ್ಕೆಟ್ ಅಲ್ಲಿ ತುಂಬಾ ಟೈಮ್ ಸರ್ವೈವ್ ಆಗಬೇಕು ಅಂತಂದ್ರೆ ನೀವು ಪರ್ಫೆಕ್ಟ್ ಸ್ಟ್ರಾಟಜಿನ ಫಾಲೋ ಮಾಡಬೇಕು. ಸೊ ಗ್ಯಾಪ್ ಅಪ್ ಸ್ಟ್ರಾಟಜಿ, ಅದು ಇದು ಏನೇನೋ ಹೇಳ್ತಾರೆ, ಅವನ್ನೆಲ್ಲ ನೀವು ಫಾಲೋ ಮಾಡಬಾರ್ದು. ಓಕೆ, ಅವೆಲ್ಲ ಏನಂತಂದ್ರೆ ಈ ಕಲ್ ಹೊಡೆದಂಗೆ ಅಷ್ಟೇ. ಕಲ್ ಹೊಡೆದ್ರೆ ಬಿದ್ರೆ ಬಿತ್ತು, ಹೋದ್ರೆ ಹೋಯ್ತು ಆ ತರ. ಸೊ ಬಟ್ ನಾವಿಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಪುಟ್ ಸೈಡ್ ಟ್ರೇಡ್ ಮಾಡಬಹುದಿತ್ತು, ಹಾಗೆ ಒಂದು ಕಾಲ್ ಸೈಡ್ ಟ್ರೇಡ್ ಮಾಡಬಹುದಿತ್ತು. ನೀವು ಎರಡು ಚಾರ್ಟ್ ನ ಅಬ್ಸರ್ವ್ ಮಾಡ್ತಾ ಇದ್ರೆ. ಸೊ ಇದು ಇವತ್ತಿನ ಒಂದು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಆಗಿತ್ತು. ಹಾಗೆ ನಾನು ಸ್ಪಾಟ್ ಮತ್ತೆ ಫ್ಯೂಚರ್ ಚಾರ್ಟ್ ಎರಡೂ ನಾನು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದೆ, ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡೂ. ಓಕೆನಾ? ಸೊ ನಿಮ್ಗೆ ಯಾರಿಗಾದ್ರೂ ಡೈಲಿ ನೋಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದನ್ನ ಜಾಯ್ನ್ ಆಗಿ ಅಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದನ್ನು ಕೂಡ ನೀವು ಜಾಯ್ನ್ ಆಗಬಹುದು. ಅಲ್ಲಿ ನಿಮ್ಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಹಾಗೆ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತಂದ್ರೆ ವಿಡಿಯೋ ಮಧ್ಯದಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಡೈರೆಕ್ಟ್ ಆಗಿ ನೀವು ನಮಗೆ ಚಾಟ್ ಮಾಡಿ ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ಕೋಬಹುದು. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಗೈಸ್.